ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕುಮಾರಸ್ವಾಮಿ ಅವ್ರಿಗೆ ಬಿಗ್ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ ಈಗ ನರೇಂದ್ರ ಮೋದಿ ಅವರು. ಅದು ಕೂಡ ಕುಮಾರಸ್ವಾಮಿ ಅವರು ಸ್ಕೋರ್ ಮಾಡಿರೋದೆಷ್ಟು, ಕುಮಾರಸ್ವಾಮಿ ಅವರ ರಿಪೋರ್ಟ್ ಕಾರ್ಡ್ಗೆ ತಲೆದೂಗಿದ ನರೇಂದ್ರ ಮೋದಿ. ಹಾಗಾಗಿ ಈಗ ಬಹಳ ದೊಡ್ಡ ಗಿಫ್ಟ್ ಕೊಡ್ತಿದೆ. ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲೂ ಇದು ಅತ್ಯಂತ ನಿರ್ಣಾಯಕ ಆಗ್ತಿದೆ. ರಾಜ್ಯ BJPಯವರೇ ಬೆರಗಾಗಿರುವಂಥ ಒಂದು ಡೆವಲಪ್ಮೆಂಟ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬೃಹತ್ ಕೈಗಾರಿಕೆಯ ಇಲಾಖೆಯ ಹೊಣೆಯನ್ನು ಕುಮಾರಸ್ವಾಮಿ ಅವರು ಕೊಡಲಾಗಿತ್ತು ಅಲ್ವಾ? ಸೊ ಮಹತ್ವದ ಜವಾಬ್ದಾರಿಗಳನ್ನು ನನಗೆ ಯಾವ್ಯಾವುದು ಕೊಟ್ಟಿದ್ದಾರೋ ಎರಡನ್ನೂ ನಿಭಾಯಿಸಿಕೊಂಡು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀನಿ ಅಂತ ಇತ್ತೀಚೆಗಷ್ಟೇ ಸುಳಿವನ್ನು ಕೊಟ್ಟಿದ್ರು. ಮತ್ತು ಈಗ ನರೇಂದ್ರ ಮೋದಿ ಅವರ ಕ್ಯಾಬಿನೆಟಲ್ಲಿ ಹೆಂಗಿದೆ ಅಂದರೆ ಪೈಪೋಟಿಯ ಮೇಲೆ ಎಲ್ಲರ ಕೆಲಸ ಆಗ್ತಿದೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಏನು ನವೀಕರಿಸಬಹುದಾದಂಥ ಇಂಧನ ಇನ್ನಿತರ ಟಾರ್ಗೆಟನ್ನು ಡೆಡ್ಲೈನ್ಗಿಂತ ಮುಂಚೆನೇ ರೀಚ್ ಆಗಿದ್ದು ನರೇಂದ್ರ ಮೋದಿ ಅವ್ರ ಮೆಚ್ಚುಗೆಗೆ ಕಾರಣ ಆಯಿತು. ಅಲ್ಲಿ ಅಮಿತ್ ಶಾ ಅವರ ನಕ್ಸಲ್ ಪೀಡಿತ ಎಲ್ಲ ಜಿಲ್ಲೆಗಳು ಎಷ್ಟೆಲ್ಲ ಇದ್ವು ಈಗ 0 ಸುತ್ತಾ ಇದ್ದಾರೆ. ಮಾರ್ಚಿಗೆ ಮಾಡುತ್ತೀರ್ತೀನಿ ಅಂತ ಹೇಳಿದ್ರು, ಅದೇ ರೀತಿಯಲ್ಲಿ ಮಾಡಿ ಮುಗಿಸ್ತಾ ಇರೋದು. ಈ ರೀತಿ ಕಾಂಪಿಟೇಷನ್ ಮೇಲೆ ಇಲಾಖೆಗಳಲ್ಲಿ ಕೆಲಸ ಆದಾಗ ಎಲ್ರಿಗೂ ಕೂಡ ಅಲ್ಲೊಂದು ಸ್ಫೂರ್ತಿ ಇರುತ್ತೆ, ತಾನು ಇನ್ನಷ್ಟು ಮಾಡಬೇಕು ಮತ್ತಷ್ಟು ಮಾಡಬೇಕು ಅಂತ. ಕುಮಾರಸ್ವಾಮಿಯವರ ಕಾರ್ಯವೈಖರಿಗೆ ದೇಶವ್ಯಾಪಿ ಅವರ ಓಡಾಟ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಅವರ ಇಲಾಖೆ ಮಾಡಿದಂತಹ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಿ ಈಗ ಕುಮಾರಸ್ವಾಮಿ ಅವರಿಗೆ ಬಿಗ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಮೋದಿ. ಹೊಸ ರೋಲ್ ಈಗ ಹೆಗಲಿಗೆ ಬೀಳ್ತಾ ಇದೆ. 2 ಮಹತ್ವದ ಹೊಸ ಹೊಣೆಗಾರಿಕೆಗಳನ್ನು ಕುಮಾರಸ್ವಾಮಿ ಅವರಿಗೆ ವಿಶೇಷವಾಗಿ ಅವರ ಕಾರ್ಯವೈಖರಿಗೆ ಮೆಚ್ಚಿ ಕೊಡ್ತಾ ಇರೋದು ನರೇಂದ್ರ ಮೋದಿ ಅವರು ಅನ್ನೋದು ವಿಶೇಷ. ಏನದು ಅಂತ ಕೇಳಿದ್ರೆ, ಖನಿಜ ನಿಕ್ಷೇಪ ಸಂಶೋಧನೆ ಸಂಬಂಧ ನೂತನವಾಗಿ ಈಗ ಘೋಷಿಸಿರುವ ಅಪರೂಪದ ಖನಿಜ ನಿಕ್ಷೇಪ ಮತ್ತು ಮೂಲ ಸೌಕರ್ಯ ಯೋಜನೆ. ಅಂದರೆ ಒಂದು ಯಂತ್ರೋಪಕರಣಗಳು, ನಮ್ಮಲ್ಲಿ ಬೇಕಾಗಿರುವಂಥ ಯಂತ್ರೋಪಕರಣಗಳು ಹೊರಗಡೆಯಿಂದ ತರಿಸ್ಕೊಳ್ಳೋದನ್ನು ಕಡಿಮೆ ಮಾಡಿ ಸ್ವಾವಲಂಬನೆ ಹೆಚ್ಚಿಸೋದಕ್ಕೆ ಇಲ್ಲೇ ತಯಾರಿ ಮಾಡುವಂಥದ್ದು. ಮತ್ತೊಂದು ರೇರ್ ಅರ್ತ್ ಕಾರಿಡಾರ್ ಈ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಅದು. ಚೀನಾವನ್ನು ಕಟ್ಟಿ ಹಾಕೋದಕ್ಕೆ ಇವತ್ತು ಅಮೆರಿಕವನ್ನೇ ಚೀನಾ ಆಟ ಆಡಿಸ್ಬಿಟ್ಟಿದೆ ಈ ರೇರ್ ಅರ್ತ್ ಮಿನರಲಲ್ಲಿ. ಆದರೆ ಭಾರತದಲ್ಲಿ ಅಪಾರವಾದ ಈ ಅಪರೂಪದ ಖನಿಜಗಳಿವೆ. ದಶಕಗಳ ಹಿಂದೆಯಿಂದ ಅದನ್ನು ಹುಡುಕುವ, ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಜೆಟ್ ಎತ್ತಿಟ್ಟು ವಿವಿಧ ದುರ್ಗಮ ಪ್ರದೇಶಗಳಲ್ಲಿ ಅದನ್ನು ಹುಡುಕುವ ಕೆಲಸ ಮಾಡಿದರೆ ಇಷ್ಟೊತ್ತಿಗೆ ಭಾರತ ಸ್ವಾವಲಂಬಿನೇ ಆಗಿರ್ತಿತ್ತು. ಆ ವಲಯದಲ್ಲಿ ನಾವು ತುಂಬ ನಿರ್ಲಕ್ಷ್ಯ ಮಾಡಿದ್ದೀವಿ ಅನ್ನೋ ಒಂದು ಬೇಸರ ವ್ಯಕ್ತವಾಗ್ತಿದೆಯಲ್ಲ, ಆ ಯೋಜನೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಭಾರತ ಸರ್ಕಾರ ಈಗ ಕೈಗೆತ್ತಿಕೊಂಡಿದೆ. ಹಾಗಾಗಿ ಈ ರೇರ್ ಅರ್ತ್ ಕಾರಿಡಾರ್ ಏನು ಘೋಷಣೆ ಆಗಿದೆಯಲ್ವ ಈ ಬಜೆಟಲ್ಲಿ, ಅದರ ಹೊಣೆಗಾರಿಕೆ ಕುಮಾರಸ್ವಾಮಿ ಅವರ ಹೆಗಲಿಗೆ ಬಿದ್ದಿದೆ. ಅಪರೂಪದ ಖನಿಜ ನಿಕ್ಷೇಪಗಳನ್ನು ಹುಡುಕುವಂಥ ಹೊಣೆಗಾರಿಕೆ ಇನ್ನು ಮುಂದೆ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ನಡೆಯುತ್ತೆ ದೇಶದಲ್ಲಿ. ಯಾಕೆ ಈ ಹೊಣೆಗಾರಿಕೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದು ಅಂತ ಕೇಳಿದ್ರೆ, ಬೃಹತ್ ಕೈಗಾರಿಕಾ ಖಾತೆಯಲ್ಲಿ ದೇಶವ್ಯಾಪಿ ಪ್ರವಾಸ ಕೈಗೊಂಡು ಕಾರ್ಯನಿರ್ವಹಿಸಿರುವಂಥ ರೀತಿಯಿಂದಾಗಿ ಅವ್ರಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಹೆಚ್ಚಿನ ಹೊಣೆಗಾರಿಕೆಯನ್ನು ಕೊಡಲಾಗಿದೆ ಅನ್ನೋದು ವಿಶೇಷ. ಏನೇನು ಬರುತ್ತೆ ಇದರ ಅಡಿಯಲ್ಲಿ? ನಿರ್ಮಾಣ ಮತ್ತು ಮೂಲ ಸೌಕರ್ಯ, ಯಂತ್ರಗಳ ತಯಾರಿಕೆಗೆ ಉತ್ತೇಜನ ಕೊಡೋದು, ಭಾರತೀಯ ಕಂಪನಿಗಳು ಯಂತ್ರಗಳನ್ನು ನಿರ್ಮಿಸೋದಕ್ಕೆ ಉತ್ತೇಜನ ಕೊಡುವಂಥದ್ದು, ಜಾಗತಿಕ ಯಂತ್ರಗಳ ನಿರ್ಮಾಣ ಕಂಪನಿಗಳು ಯಾವ್ಯಾವಿದ್ದಾವಲ್ಲ ಅವೆಲ್ಲ ಹೂಡಿಕೆ ಮಾಡೋದಕ್ಕೆ ಆಕರ್ಷಣೆ ಮಾಡೋದು, ಒಟ್ಟಾರೆಯಾಗಿ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯ ವೃದ್ಧಿಸುವಂಥ ಯೋಜನೆಯನ್ನು ಏನು ಕೈಗೆತ್ತಿಕೊಳ್ಳಲಾಗ್ತದೆ. ಮತ್ತೊಂದು ಕಡೆ ರೇರ್ ಅರ್ತ್ ಕಾರಿಡಾರ್. ಈ 2 ಪ್ರಮುಖ ವಿಕಸಿತ ಭಾರತ 2047 ಇದನ್ನು ಸಾಧಿಸೋದಕ್ಕೆ ಅತ್ಯಂತ ಪ್ರಮುಖ 2 ಹೊಣೆಗಾರಿಕೆಗಳನ್ನು ಕುಮಾರಸ್ವಾಮಿಯವರ ಹೆಗಲಿಗೆ ಇರೋ ಜವಾಬ್ದಾರಿಯ ಜೊತೆಗೆ ಕೊಡಲಾಗಿದೆ. 2030ರಷ್ಟೊತ್ತಿಗೆ ಅಂದರೆ ಇನ್ನು 3-4 ವರ್ಷದಷ್ಟೊತ್ತಿಗೆ ಈ ವಲಯದಲ್ಲಿ ಬಹಳ ದೊಡ್ಡ ಟಾರ್ಗೆಟ್ ರೀಚ್ ಆಗೋದು ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಪ್ರಾಜೆಕ್ಟು. ಅದನ್ನು ಕುಮಾರಸ್ವಾಮಿಯವರು ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲರು ಅನ್ನೋ ಕಾರಣಕ್ಕೆ ಅವರ ಹೆಗಲಿಗೆ ಕೊಡಲಾಗಿದೆ. ಯಾಕಂದರೆ ಕರ್ನಾಟಕದ ಮೂಲದ BJP ನಾಯಕರುಗಳಿದ್ದಾರೆ, BJP ಮಿನಿಸ್ಟರ್ಗಳಿದ್ದಾರೆ. ಅಂಥದ್ರಲ್ಲಿ ಆಲ್ರೆಡಿ ಪ್ರಮುಖ ಖಾತೆಯನ್ನು ನಿಭಾಯಿಸ್ತಿರುವಂಥ ದಳಪತಿ JDSನ ನಾಯಕ ಕುಮಾರಸ್ವಾಮಿ ಅವ್ರಿಗೆ ಈ ಹೊಣೆಗಾರಿಕೆಯನ್ನು ಕೊಟ್ಟಿರೋದ್ರ ಹಿಂದಿರೋ ವಿಶೇಷತೆ ಏನೋ ಒಂದು ಪುಷ್ ಕೊಡ್ತಿದ್ದಾರೆ. ಇತ್ತೀಚೆಗಷ್ಟೇ ಚರ್ಚೆ ಆಗಿತ್ತಲ್ವಾ, JDS BJP ಜೊತೆ ವಿಲೀನ ಆಗುತ್ತಾ, ಆ ನಿಟ್ಟಿನಲ್ಲಿ ಮಾತುಕತೆಗಳು ಶುರುವಾಗಿವೆ. ಬಟ್ ಈ ಎಲೆಕ್ಷನ್ ಮುಂಚೆ ಆಗಲ್ಲ, ಎಲೆಕ್ಷನ್ ಆದಮೇಲೆ ಆಗಬಹುದು, 28 ಚುನಾವಣೆ ಬಳಿಕ. ಇಂಥದ್ದೆಲ್ಲ ಚರ್ಚೆಗಳಂತೂ ಜಾರಿಯಲ್ಲಿವೆ. ಬಿಹಾರದ ಮಾಡೆಲಲ್ಲಿ BJP JDS ಮೈತ್ರಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ
ಕುಮಾರಸ್ವಾಮಿ ಅವರಿಗೆ ದೊಡ್ಡ ಕುರ್ಚಿ ಸಿಗತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲಿ ಈ ಮೈತ್ರಿ ಮುನ್ನಡೆಸುವಂಥ ನಾಯಕತ್ವ ಮತ್ತು BJPಗೆ ಕುಮಾರಸ್ವಾಮಿ ಅವರು ದೊಡ್ಡ ಆಧಾರವಾಗಿದ್ದಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅಷ್ಟರ ಮಟ್ಟಿಗೆ ಹೈಕಮಾಂಡ್ ವಿಶ್ವಾಸವನ್ನೇ ಇಟ್ಟಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕುಮಾರಸ್ವಾಮಿ ಅವ್ರಿಗೆ ದೊಡ್ಡ ಜವಾಬ್ದಾರಿ, ಮಹತ್ವದ 2 ಪ್ರಮುಖ ಜವಾಬ್ದಾರಿಗಳನ್ನು ಕೊಟ್ಟಿರೋದು ಈಗ ರಾಜ್ಯ BJPಗರನ್ನು ಬೆರಗಾಗಿಸಿದೆ. ಇಲ್ಲಿಂದ ಕರ್ನಾಟಕ BJPಯ ಸೀನಿಯರ್ಸ್ ಕೂಡ ಇದ್ದಾರಲ್ವಾ ಕೇಂದ್ರ ಕ್ಯಾಬಿನೆಟ್ ಅಲ್ಲಿ, ಅಂಥದ್ರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹುಡುಕಿ ಕೊಟ್ಟಿರೋದು. ಅಂದರೆ ಅವರ ಇಲಾಖೆಗೆ ಮ್ಯಾಚ್ ಆಗುವಂಥದ್ದಿದೆ ಅನ್ನೋದು ಇರಬಹುದು. ಹಾಗಿದ್ದೂ ಕೂಡ ಬೇರೆಯವರು ಅವಕಾಶ ಇಲ್ಲ ಅಂತಲ್ಲ ಕೊಡೋದಿಕ್ಕೆ. ಏನೇನು ಬರುತ್ತೆ ಇದರ ಅಡಿಯಲ್ಲಿ? ರಸ್ತೆ, ರೈಲ್ವೆ ಮಾರ್ಗ, ಮತ್ತು ಗಣಿಗಾರಿಕೆ, ಇಂಧನ ವಲಯಕ್ಕೆ ಏನೇನು ಬೇಕಾಗತ್ತಲ್ಲ ಅಂತಹ ಯಂತ್ರೋಪಕರಣಗಳ ಅಭಿವೃದ್ಧಿ ಮಾಡೋದು, ಮತ್ತು ಉತ್ಪಾದನಾ ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢ ಮಾಡೋದು, ಖನಿಜಗಳು, ಅಪರೂಪದ ಈ ರೇರ್ ಅರ್ತ್ ಮಿನರಲ್ಸಲ್ಲಿ ವಿದೇಶದ ಅವಲಂಬನೆಯನ್ನು ತಗ್ಗಿಸೋದು. 2030ರಷ್ಟೊತ್ತಿಗೆ ಈ ಎಲ್ಲ ವಲಯದಲ್ಲಿ ಭಾರತ ದೊಡ್ಡ ಸಾಧನೆ ಮಾಡಬೇಕು. ಆಟೋಮೊಬೈಲ್ಸು, ಎಲೆಕ್ಟ್ರಾನಿಕ್ಸು, ರಕ್ಷಣಾ ಉತ್ಪಾದನೆಗೆ ಅಗತ್ಯವಾದ ಅಪರೂಪದ ಖನಿಜಗಳು ಎಷ್ಟು ಇಂಪಾರ್ಟೆಂಟ್ ಯಾವುದೇ ದೇಶಕ್ಕೆ ಅಂದರೆ ಇವತ್ತು ಈ ಕಾಲದಲ್ಲಿ ಭಾರತ ಸ್ವಾವಲಂಬಿ ಆಗೋದಕ್ಕೆ ಬೇಕಾದಂಥ ಒಂದು ದೊಡ್ಡ ಯೋಜನೆಯನ್ನು ಈ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. 21,000 ಕೋಟಿಯ ಮೆಗಾ ಪ್ರಾಜೆಕ್ಟನ್ನು ಈಗ ಕುಮಾರಸ್ವಾಮಿ ಅವ್ರ ಹೆಗಲಿಗೆ ಹಾಕಲಾಗಿದೆ. 4 ರಾಜ್ಯಗಳಲ್ಲಿ ಅಪರೂಪದ ಖನಿಜಗಳ ಗಣಿಗಾರಿಕೆಗೆ ಈಗ ಘೋಷಣೆ ಮಾಡಲಾಗಿದೆ. ಒಡಿಶಾ, ಆಂಧ್ರ, ತಮಿಳುನಾಡು ಮತ್ತು ಕೇರಳದಲ್ಲಿ ರೇರ್ ಅರ್ತ್ ಕಾರಿಡಾರ್ ಘೋಷಣೆಯಾಗಿರೋದು ಕೇಂದ್ರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಆ ಹೊಣೆಗಾರಿಕೆಯೊಂದಿಗೆ ಕುಮಾರಸ್ವಾಮಿ ಅವರಿಗೆ ಈಗ ದೊಡ್ಡ ಬಲ ಬಂದಂತಾಗಿದೆ. ರೇರ್ ಅರ್ತ್ ಕಾರಿಡಾರ್ ಅಂತ ನೋಡೋದಕ್ಕೆ ಹೋದರೆ ಅದೊಂದು 7,000 ಕೋಟಿ ಯೋಜನೆ, ಮತ್ತೊಂದು ಕಡೆ ಈ ಮೂಲ ಸೌಕರ್ಯ, ಯಂತ್ರೋಪಕರಣಗಳು ಎಲ್ಲ ಸೇರಿ ಬೃಹತ್ ಒಂದು ಪ್ರಾಜೆಕ್ಟ್ ಇದು. 21,000 ಕೋಟಿಯ ಯೋಜನೆ. ಇದೆಲ್ಲ ಈಗ ಕುಮಾರಸ್ವಾಮಿ ಅವರ ಹೆಗಲಿಗೆ ಬಿದ್ದಿದ್ದು ಕರ್ನಾಟಕದ BJPಗರು ಕೂಡ ಕಣ್ಣರಳಿಸಿ ನೋಡೋ ರೀತಿಯಲ್ಲಾಗಿದೆ. ಸೊ ರಾಜಕೀಯ ವಿರೋಧಿಗಳಿಗೂ ಠಕ್ಕರ್ ಕುಮಾರಸ್ವಾಮಿ ಅವರ ಕೈಯನ್ನು ಮತ್ತಷ್ಟು ಬಲಪಡಿಸಿದ್ದಾರೆ ಮೋದಿ. ರಾಜಕೀಯವಾಗಿ ಮತ್ತು ಅಧಿಕಾರದ ರೀತಿಯಲ್ಲಿ ನೋಡೋದಕ್ಕೆ ಹೋದ್ರು. ರಾಜಕೀಯವಾಗಿ 90 ಕ್ಷೇತ್ರಗಳಲ್ಲಿ JDS ಸ್ಪರ್ಧೆ ಮಾಡುತ್ತೆ ಮೈತ್ರಿಯಲ್ಲಿ ಅನ್ನುವಂಥ ವಿಚಾರ ಈಗಾಗಲೇ ಚರ್ಚೆಯಲ್ಲಿದೆ ಮತ್ತು ಅಲ್ಲೆಲ್ಲ ತಯಾರಿ. ಕುಮಾರಸ್ವಾಮಿ ಅವರೇ ಖುದ್ದು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಹಾಗೆ ಅಧಿಕಾರ ಇದ್ದರೆ ಮಾತ್ರ ರಾಜಕೀಯವಾಗಿಯೂ ಬಲ ಬರೋದು. ರಾಜ್ಯ ರಾಜಕಾರಣಕ್ಕೆ ಧುಮುಕೋದಾಗಿ ಘೋಷಣೆ ಮಾಡಿರುವ ಹೊತ್ತಲ್ಲೇ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೂ ಮೈತ್ರಿಯಲ್ಲಿ ಹೋಗ್ತೀವಿ ಅನ್ನೋ ಸುಳಿವು ಕೊಟ್ಟರು. ಮೊದಲು ಸ್ವಲ್ಪ ಇರುಸು ಮುರುಸಾಗಿತ್ತು ರಾಜ್ಯ ನಾಯಕರ ಜೊತೆಗಿನ ವ್ಯತ್ಯಾಸದಿಂದ. ಅದಾದಮೇಲೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತು, ಕಟ್ಟುನಿಟ್ಟಿನ ಸೂಚನೆ ಕೊಡ್ತು, ಇದೆಲ್ಲ ಆಗಿದೆ. ಸೊ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿ ಮಾಡುವಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಕೈಗೊಂಡಿದೆಯಲ್ಲ ಅದ್ರ ಬೆನ್ನಲ್ಲೇ ಅಧಿಕಾರದಲ್ಲಿಯೂ ಕೂಡ ದೊಡ್ಡ ಬಲ ಬಂದಿರೋದು. ಈಗ JDSಗೆ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.